ರಾವಣ ನನ್ನ ಎದುರುಗಡೆ ಸಿಕ್ಕಿದ. ಸೀತೆ ಅಲ್ಲೇ ಜೊತೆಯಲ್ಲಿ ಇದ್ಲು. ಆಗ ಸೀತಾಂ ಅಭ್ಯವಪನ್ನೋಹಂ ರಾವಣಶ್ಚರಣೇ ಮಯ ವಿಧ್ವಂಸಿತರತಾಶ್ಚಾತ್ರ ಪತಿತೋ ಧರಣೀತಲೆ. ನಾನು ಹಾಗೆ ಹೋರಾಡಿ ಅವನ ಕವಚಗಳನ್ನು ಕತ್ತರಿಸಿ, ತೋಳುಗಳನ್ನು ಉರುಳಿಸಿ, ರಥವನ್ನು ಪುಡಿಗಟ್ಟಿ, ಸಾರಥಿಯನ್ನು ಕೊಂದು, ಅವನ ಸಾರಥ್ಯಕ್ಕೆ ಎದುರಿಗೆ ಇದ್ದಂತಹ ಕತ್ತೆ ಮೊರೆಯ ಪಿಶಾಚಿಗಳನ್ನೆಲ್ಲ ಸಂಹರಿಸಿ ಅವನಿಗೆ ಸರಿ ನಾನು ನನ್ನ ಕಡೆಯಿಂದ ಪ್ರತ್ಯುತ್ತರವನ್ನು ನೀಡಿದ್ದೇನೆ, ಎದುರಾಳಿ ಅಂತ ಅನ್ನಿಸಿಕೊಂಡೆ. ಆದರೆ ಏನು ಮಾಡೋದು, ಬಹಳ ಹೊತ್ತು ಯುದ್ಧಕ್ಕೆ ನಿಲ್ಲಿಲ್ಲ ನನ್ನ ಶರೀರ. ಪರಿಶ್ರಾಂತಸ್ಯ ಮೇ ಪಕ್ಷೌ ಚಿತ್ವಾ ಖಡ್ಗೇನ ರಾವಣ. ಬಹಳ ಹೊತ್ತಿನ ಯುದ್ಧದ ಬಳಿಕ ನನ್ನ ದೇಹಕ್ಕೆ ಶ್ರಮ ಉಂಟಾಯಿತು. ಆವಾಗಲೇ ಅದನ್ನು ಗಮನಿಸಿ ನನ್ನ 2 ರೆಕ್ಕೆಗಳನ್ನು ಕೂಡ ಕತ್ತರಿಸಿಬಿಟ್ಟ. ಸೀತಾಮಾದಾಯ ವೈದೇಹೀಂ ಉತ್ಪಪಾತ ವಿಹಾಯಸಂ. ಅವನು ಸೀತೆಯನ್ನು ಹಿಡಿದುಕೊಂಡು ಅಲ್ಲಿಯ ತನಕ ರಥದಲ್ಲಿ ಬಂದವನು ಈಗ ತಾನೇ ಆಗಸದಲ್ಲಿ ಹಾಗೆಯೇ ಹಾರಿ ಹೋಗಿದ್ದಾನೆ. ನನ್ನ ಕೊಕ್ಕು, ಉಗುರುಗಳು ಮತ್ತು ರೆಕ್ಕೆಯಿಂದಲೇ ಇಷ್ಟು ಹೊತ್ತು ನಾನು ತಡೆಯುವುದು ಸಾಧ್ಯ ಆಯಿತು. ಇದಕ್ಕಿಂತ ಹೆಚ್ಚು ನನಗೇನು ಮಾಡಲಿಕ್ಕಾಗಲಿಲ್ಲ. ರಕ್ಷಸಾ ನಿಹತಂ ಪೂರ್ವಂ ನಮಾಂ ಹಂತುಂ ತ್ವಮರ್ಹಸಿ. ಈಗಲೇ ನಾನು ಅರೆ ಪ್ರಾಣದಲ್ಲಿ ಇನ್ನೂ ಉಸಿರು ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಕಾಯ್ತಾ ಇದ್ದೇನೆ. ಸಹಾಯ ಮಾಡಿದವನ ಕೈಯಿಂದಲೇ ಮತ್ತೆ ಪೆಟ್ಟು ತಿಂತೇನೆ ಅಂತ ಯೋಚನೆಯಲ್ಲೇ ನಾನು ಸಾಯುವ ಮುನ್ನ ನನ್ನ ಈಗಿನ ಸ್ಥಿತಿಯನ್ನು ನೀನು ತಿಳಿದು ಅರ್ಥ ಮಾಡಿಕೋ ಅಂತ ಹೀಗೆ ಹೇಳಿದಾಗ ಗೃದ್ಧ